ಹಾಯ್ ಫ್ರೆಂಡ್ಸ್, ನಾನಿವತ್ತೊಂದು ಶುಗರ್ಲೆಸ್ ಒಮೆಗಾ 3 ಮಿಠಾಯಿ ಮಾಡ್ತಾ ಇರೋದು. ಇದಕ್ಕೆ ನಾನು 100 ಗ್ರಾಮ್ ಪ್ರೋಟೀನ್ ಓಟ್ಸ್, ಇದು ಪ್ಲೇನ್ ಓಟ್ಸ್ ಅಲ್ಲ, ಪ್ರೋಟೀನ್ ಓಟ್ಸು. ಇದರಲ್ಲಿ ಸ್ವಲ್ಪ ಪ್ರಮಾಣದಾಗ ಡ್ರೈ ಫ್ರೂಟ್ಸೂ ಇರ್ತವೆ. ಇದಕ್ಕೆ 200 ಗ್ರಾಮ್ ಖರ್ಜೂರ, ಬೀಜ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇವೆರಡನ್ನೂ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡು ತಗೋಬೇಕು. ಇದಕ್ಕೆ ಒಂದು 50 ಗ್ರಾಮ್ ಅಗಸೆ ಅಂದರೆ ಒಮೆಗಾ 3 ರಿಚ್ ಅಂತ ಹೇಳ್ತಾರೆ. ಈ ಅಗಸಿನ ನಾನು ಹುರಿದು ತೊಗೊಂಡಿರೋದು. ನಾ ಇದರಲ್ಲಿ ಹುರಿದಿರೋದು ತೋರಿಸಿಲ್ಲ, ಬಟ್ ನಾವು ಹುರಿದ ಅಗಸಿನೇ ತೊಗೊಂಡಿರೋದು. ಈಗ ಇವೆರಡು ಮೂರನ್ನು ಖರ್ಜೂರ, ಪ್ರೋಟೀನ್ ಓಟ್ಸ್ ಮತ್ತು ಅಗಸೆ ಈ ಮೂರನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಖರ್ಜೂರ ಇರೋದ್ರಿಂದ ಸರಿಯಾಗಿ ಬೈಂಡಿಂಗ್ ಆಗಿರುತ್ತೆ. ಈ ಥರ ಒಂದು ರೋಲ್ ಮಾಡಿಕೊಂಡು ಮೇಲೆ ಬೇಕಾದ್ರೆ ನಾವು ಡೆಕೋರೇಷನ್ಗೋಸ್ಕರ ಒಂದು ಸ್ವಲ್ಪ ಗಸಗಸೆನ ಹಾಕ್ಕೊಂಡು ರೋಲ್ ಮಾಡ್ಕೋಬೇಕು. ಇವಾಗ ಇದು ಸ್ವಲ್ಪ ಬೈಂಡಿಂಗ್ ಮಾಡಬೇಕಾಗುತ್ತೆ. ಇದಕ್ಕೆ ನಾವೊಂದು ಅರ್ಧ ಗಂಟೆ ಇಲ್ಲ 20ರಿಂದ 30 ನಿಮಿಷ ಸಾಕು ಫ್ರೀಝರಲ್ಲಿ ಇಡಬೇಕು. ಅದಕ್ಕೆ ನಾನು ಇದನ್ನೊಂದು ರೋಲ್ ಮಾಡಿ ಫ್ರೀಝರಲ್ಲಿ ಇಟ್ಟು ತೊಗೊಂಡಿದ್ದೀನಿ ನಾನು ಇವಾಗ. ಈ ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಡಯಾಬಿಟಿಸರಿಗೆ ಒಳ್ಳೆ ಸ್ವೀಟ್ ಅಂತ ಹೇಳ್ಬೋದು. ಇದು ಒಮೆಗಾ 3ನೂ ಇರುತ್ತೆ, ನೆಕ್ಸ್ಟು ಸಕ್ಕರೆ ಬೆಲ್ಲ ಏನೂ ಇರೋದಿಲ್ಲ, ಅವ್ರಿಗೂ ಸಿಹಿ ತಿಂದಂಗೂ ಅನಿಸುತ್ತೆ. ಹೀಗಾಗಿ ನಾನು ಇದನ್ನು ಮಾಡಿರೋದು. ನೋಡಿ, ನೀವು ಮನೇಲಿ ಮಾಡಿ ಟ್ರೈ ಮಾಡಿ ಹೆಂಗಿದೆ ಅಂತ ಹೇಳಿ. ಥ್ಯಾಂಕ್ ಯು.